टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर अग्रीमेंट प्रकार नेक्स्ट ಯಾರು ಸಿಎಂ ಆಗ್ಬೋದು? ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ, ಒದ್ದು ಕಿತ್ಕೊಂತೀನಿ ಅಂತ. ನಾನಲ್ಲ ಹೇಳೋದು, ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ. ನಾನೇ ಕೇಳಿದ್ದೀನಲ್ಲ, ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ ಕೇಳಿದೆ. ಅಗ್ರಿಮೆಂಟ್ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಹಂಗಾಗಿ ಅಗ್ರಿಮೆಂಟ್ ಅಲ್ಲಿ ಯಾವ ಹೆಸರಿದೆ ಅಂತ ಕೇಳ್ತಾ ಅವ್ರು ಹೇಳ್ತಾರೆ. ಈಗ ಎಲ್ಲರೂ ಹೇಳ್ತಾ ಇದಾರೆ ನಾನ್ ಸಿಎಂ ಅಂತ. ಅಗ್ರಿಮೆಂಟ್ ಪ್ರಕಾರ ಯಾರು ಅಂತ ಅಸೆಂಬ್ಲಿಯಲ್ಲೇ ಹೇಳ್ಬಿಟ್ಟವ್ರಲ್ಲ. ಈಗ ಅಲ್ಲ, ಒಂದ್ ನಿಮಿಷ, ಈಗ ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಹೇಳ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ, ಯಾವಾಗಪ್ಪ ಒದ್ದು ಕಿತ್ಕೊಂತೀಯ ಅಂತ ಪ್ರಶ್ನೆ ಕೇಳಿದೆ. ಸೈಲೆಂಟ್ ಆಗಿ ನಗ್ನಗ್ತಾ ಕೂತ್ಕೊಂಬಿಟ್ಟ ಮನುಷ್ಯ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ, ಮುಂದಿನ ಬಡ್ಜೆಟ್ ಯಾರು ಸಿದ್ದರಾಮಯ್ಯನವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ. ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು, ಆನ್ ರೆಕಾರ್ಡ್ ವಿಧಾನಸೌಧದಲ್ಲಿದೆ. ಅದಕ್ಕೆ ಅವ್ರು ಪ್ರಶ್ನೆ ಕೊಟ್ಟರು, ಮುಂದಿನ ಬಡ್ಜೆಟ್ ಅನ್ನ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮಾಡ್ತಾರೆ ಅಂದ್ರು. ಅರ್ಥ ಇನ್ನೇನು? ಡಿಕೆನೆ ತಾನೆ. ಅವರು ನೆಗದು ಬೀಳಕ್ಕೆ ನಮ್ಮ ಪಾತ್ರ ಏನು? ಅವ್ರು ಬೇಗ ನೆಗದು ಬಿದ್ದು ನೆಲ್ಲಿಕಾಯಿ ಆಗ್ಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ, ನೆಗದು ಬಿದ್ದು ನೆಲ್ಲಿಕಾಯಿ ಆಗ್ಲಿ ಅಂತ. ಹಂಗೆ ಅವ್ರು ಬೇಗ ನೆಗದು ಬಿದ್ದರೆ ರಾಜ್ಯಕ್ಕೆ ಒಳ್ಳೇದಾಗ್ತೈತೆ. ನಾವು ಅದ್ಯಾವ ದಿನ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ, ಪ್ರಿಂಟು ಎಲೆಕ್ಟ್ರಾನಿಕ್, ಏನ್ ರಸ್ತೆಗಳೆಲ್ಲ ಇವತ್ತು ನೆನ್ನೆನೂ ತೋರಿಸ್ತಾ ಇದ್ರಿ, ಯಾವುದೋ ಒಂದು ಇದ್ರದ್ದು ಚನ್ನಪಟ್ಟಣದ ರಸ್ತೆಯನ್ನ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಎಲ್ಲರೂ ಕೂಡ ರಸ್ತೆಗಳೆಲ್ಲ ಹಾಳಾಗೋಗಿದೆ, ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ. ಡಾಕ್ಟರ್ಗಳಿಗೆ ಯಾವುದು ಬೆಂಗಳೂರಲ್ಲಿ ಡಾಕ್ಟರ್ ಇದೆಯಲ್ಲ, ಕೆಲವೆಲ್ಲ ಆಸ್ಪತ್ರೆಸ್ ಇದೆ, ಅಲ್ಲಿ 2 ತಿಂಗಳಿಗೊಂದ್ಸರಿ ಕೊಡ್ತಾರೆ ಸಂಬಳ. ಆಮೇಲೆ ಮಾದೇವಪ್ಪ ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಎಲ್ಲ ಅಂದ್ರಲ್ಲ, ಪ್ರತಿ ತಿಂಗಳು ರಾಹುಲ್ ಗಾಂಧಿ ಹೇಳಿದಲ್ಲ, ಟಕಾ ಟಕ ಟಿಕಾ ಟಿಕ್ಕ ಟಕಾ ಟಕ್ ಟಕಾ ಟಕ್ ಪ್ರತಿ ತಿಂಗಳು ಅಂತಂದ್ರಲ್ಲ. ಈಗ 6 ತಿಂಗಳಾದ್ರೂ ಟಕಾ ಟಕ್ಕು ಇಲ್ಲ, ಓಡ್ತಾನೆ ಇಲ್ಲ. ಬದಲಾವಣೆ ಟೈಮಲ್ಲಿ ಆಗುವ ಸಮಸ್ಯೆನ ಬಿಜೆಪಿ ಎನ್ಕ್ಯಾಶ್ ಮಾಡುತ್ತಾ? ಯಾವುದು ಬದಲಾವಣೆ ಟೈಮಲ್ಲಿ ಆಗುವಂತಹ ಗೊಂದಲಕ್ಕನ್ನ ಬಿಜೆಪಿ ಪೊಲಿಟಿಕಲಿ ಎನ್ಕ್ಯಾಶ್ ಮಾಡುತ್ತಾ? ನಾವೇನ್ ಸನ್ಯಾಸಿಗಳ? ನಾವು ರಾಜಕಾರಣಿಗಳೇ. ಬೇಗ ಈ ಸರ್ಕಾರ ತೊಲಗಕ್ಕೆ ಏನ್ ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ. ಅಂದ್ರೆ ಸರ್ಕಾರ ಬೀಳ್ಸಕ್ ಹೋಗಲ್ಲ, ಅವರೇ ಬಿದ್ದು ಹೋಗ್ಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ. ನಮ್ಮ ಅಭಿಪ್ರಾಯನೂ ಹಂಗೆ. ನಾಯಕತ್ವ ಈಗ ಕುರ್ಚಿನ 4 ಜನ ಎಳಿತಾ ಇದ್ದಾರೆ. ಕುರ್ಚಿನ 4 ಜನ ಎಳೆದಾಗ ಏನಾಗ್ತತೆ? ಕುರ್ಚಿನೇ ಮುರಿದೋಗ್ತತೆ. ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ. ತೀರ್ಮಾನ ಅಂತ ಮಾಡ್ಕೊಂಬಿಟ್ಟವ್ರು ಎಲ್ಲಾರು, ನೆಕ್ಸ್ಟ್ ನಾವು ಕಾಂಗ್ರೆಸ್ ಅವರು ನಾವು ಬರಲ್ಲ, ನಮ್ಮ ಅಭಿವೃದ್ಧಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಲಾಂಡ್ ಎಲ್ಲ ರೀತಿಯಿಂದ ಜನ ತಿರಸ್ಕಾರ ಮಾಡೋದು ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಏನಾದ್ರೂ ಈ ಸರಿ ಆದ್ರೆ ನಾವು ಮುಖ್ಯಮಂತ್ರಿ ಆಗ್ತೀರಿ, ಇಲ್ಲ ಅಂದ್ರೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ಚೇರ್ ಎಳಿತಾ ಇದ್ದಾರೆ ಅಷ್ಟೇ ಕಾಲ.